ಅಂಬೇಡ್ಕರ್ ನಾಮಫಲಕ ಅಳವಡಿಸುವ ವೇಳೆ ಉಂಟಾದ ಗಲಭೆಯಲ್ಲಿ ನೊಂದವರಿಗೆ ನ್ಯಾಯ ಒದಗಿಸುವಲ್ಲಿ ಮೈಸೂರು ಜಿಲ್ಲಾ ಮತ್ತು ತಾಲೂಕು ಆಡಳಿತ ವಿಫಲವಾದ ಹಿನ್ನೆಲೆ ಪರಿಶಿಷ್ಟ ಜನಾಂಗದವರು ಮತದಾನ ಬಹಿಷ್ಕಾರಕ್ಕೆ ಮುಂದಾಗಿದ್ದಾರೆ. ಗ್ರಾಮದಲ್ಲಿ ಫ್ಲೆಕ್ಸ್ಗಳನ್ನು ಅಳವಡಿಸಿ ಮೈಸೂರು ಡಿಸಿ ಮತ್ತು ಎಸ್ಪಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಂಜನಗೂಡು ತಾಲೂಕು ಹಲ್ಲರೆ ಗ್ರಾಮದ ಪರಿಶಿಷ್ಟ ಜನಾಂಗದವರು ಇತ್ತೀಚೆಗೆ ನಡೆದ ಗಲಭೆ ಸಮರ್ಪಕ ನಿವಾರಣೆ ಮಾಡದ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿರುವ ಗ್ರಾಮಸ್ಥರು ಗ್ರಾಮದಲ್ಲಿ ಫ್ಲೆಕ್ಸಿ ಅಳವಡಿಸಿದ್ದಾರೆ. ರಸ್ತೆಗೆ ಅಂಬೇಡ್ಕರ್ ನಾಮಫಲಕ ಅಳವಡಿಸುವ ವಿಚಾರದಲ್ಲಿ ಗಲಭೆ ಆರಂಭವಾಗಿ ಒಂದು ಜನಾಂಗದವರು ಪರಿಶಿಷ್ಟ ಜನಾಂಗದವರ ಮನೆಗಳಿಗೆ ನುಗ್ಗಿ ಹಲ್ಲೆ ನಡೆಸಿದ್ದರು. ಈ ಸಂಬಂಧ ನ್ಯಾಯ ಒದಗಿಸುವಂತೆ ಪರಿಶಿಷ್ಟ ಜನಾಂಗದ ಮುಖಂಡರು ನಿರಂತರವಾಗಿ ಜಿಲ್ಲಾ ಮತ್ತು ತಾಲೂಕು ಆಡಳಿತ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳನ್ನು ಒತ್ತಾಯಿಸುತ್ತಲೇ ಬಂದಿದ್ದರು. ಯಾವುದೇ ಅಧಿಕಾರಿಗಳಾಗಲಿ ಅಥವಾ ಜನಪ್ರತಿನಿಧಿಗಳಾಗಲಿ ತಲೆ ಕೆಡಿಸಿಕೊಂಡಿಲ್ಲ. ಈ ಹಿನ್ನೆಲೆ ಹಲ್ಲರೆ ಗ್ರಾಮದ ಪರಿಶಿಷ್ಟ ಜನಾಂಗದಿಂದ ಮತದಾನ ಬಹಿಷ್ಕಾರಕ್ಕೆ ಕರೆ ನೀಡಲಾಗಿದೆ. ಈ ಸಂಬಂಧ ಹಲ್ಲರೆ ಗ್ರಾಮದಲ್ಲಿ ಫ್ಲೆಕ್ಸ್ ರಾರಾಜಿಸುತ್ತಿದೆ. ಏನಾದರೂ ಜಿಲ್ಲಾ ಆಡಳಿತ ಇತ್ತ ಸುಳಿಯುವುದೇ ಕಾದು ನೋಡಬೇಕಿದೆ. ನಾವು ಪಂಚಾಯತಿ ಪರ್ಮಿಷನ್ ತಗೊಂಡಿದ್ರು ಕೂಡ ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗಿದೆ. ಪರ್ಮಿಷನ್ ಕೊಟ್ಟಿದ್ರು ಕೂಡ ನಮ್ಮ ಅಂಬೇಡ್ಕರ್ ರಸ್ತೆ ಬರೀ ರಸ್ತೆಗೆ ಹೆಸರು ನಾಮಫಲಕ ನೀಡೋಕ್ಕೋಸ್ಕರ ನಮ್ಮನ್ನ ತಡೆ ಮಾಡಿ ನಮ್ಮ ಬೀದಿಗೆಲ್ಲ ನುಗ್ಗಿ ಅವಮಾನ ಮಾಡಿ ಗಲಾಟೆ ಎಲ್ಲ ಮಾಡಿ ಭವನ ಹೊಡೆದಾಕಿದ್ದಾರೆ. ಮನೆಗೆಲ್ಲ ನುಗ್ಗಿ ಹೆಂಗಸು ಮಕ್ಕಳನ್ನೆಲ್ಲ ಹೊಡೆದಿದ್ದಾರೆ. ಸುಮಾರು ಹೆಂಗಸ್ಗಳಿಗೆ ತಲೆಯೆಲ್ಲ ಹೊಡೆದು ಮನೆಗಳೆಲ್ಲ ದಮಸ್ಕೊಂಡು ಆಗ ನಮ್ಮ ಪೊಲೀಸ್ ಇಲಾಖೆ ಆಗಲಿ ತಾಲೂಕು ಆಡಳಿತ ಆಗಲಿ ನಮಗೆ ಯಾವುದೂ ನ್ಯಾಯನೇ ಕೊಟ್ಟಿಲ್ಲ. ಹತ್ತಿರಕ್ಕೂ ಬಂದಿಲ್ಲ. ಇವಾಗ ಸ್ಥಳೀಯ ಶಾಸಕರು ಕೂಡ ನಮಗೆ ಯಾವುದೇ ರೀತಿಯ ಏನು ಬಂದು ಮಾತಾಡುವಿಲ್ಲ. ನಮ್ಮ ನೋಡೋಕ್ಕೂ ಬಂದಿಲ್ಲ. ಯಾವ ಶಾಸಕರು ಭೀ ಈ ಥರ ಅನ್ಯಾಯ ಆಗಿದೆ ನಮಗೆ. ಕುಮಾರ್, CTV ನ್ಯೂಸ್, ನಂಜನಗೂಡು.